ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನೆಲ್ಗೆ ಸ್ವಾಗತ. ಈಗ ನಾವು ಬಾಂಬೆ ರವಲಿಂದ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. 1.5 ಗ್ಲಾಸ್ ರವಾನ ತಗೊಂಡಿದ್ದೀನಿ. ಕಡಾಯಿಗೆ ಹಾಕಿ ಈಗ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ಹಾಕಲಾರದೆ ಹಾಗೇನೆ ಫ್ರೈ ಮಾಡಬೇಕು. ಈ ತರ ಫ್ರೈ ಮಾಡೋದ್ರಿಂದ ರವಾ ತುಂಬಾನೇ ಬೇಗನೆ ಫ್ರೈ ಆಗ್ತಾವ. ಉಪ್ಪಿಟ್ಟಿನ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ತರ ಎಣ್ಣೆ ಹಾಕಲಾರದನೆ ಫ್ರೈ ಮಾಡಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ನೋಡಿ ಈಗ ಇವು ಕಲರ್ ಚೇಂಜ್ ಆಗ್ತಾ ಇವೆ. ಇಷ್ಟಾದ್ರೆ ಸಾಕು. ಆಮೇಲೆ ಒಂದು ಕಡಾಯಿಗೆ 4 ರಿಂದ 5 ಸ್ಪೂನ್ ಎಣ್ಣೆನ ಹಾಕಬೇಕು. ಬಾಂಬೆ ರವೆ ಮಾಡ್ತಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಆಮೇಲೆ ಎಣ್ಣೆ ಕಾದ್ಮೇಲೆ ಇದಕ್ಕೆ ಜೀರಿಗೆ ಸಾಸಿವೆನ ಹಾಕಬೇಕು. ಆಮೇಲೆ 1 ಸ್ಪೂನ್ ಕಡಲೆಬೇಳೆನ ಹಾಕಬೇಕು. ಆಮೇಲೆ 2 ಸ್ಪೂನ್ ಶೇಂಗಾನ ಹಾಕಬೇಕು. ಆಮೇಲೆ ಸ್ವಲ್ಪ ಗೋಡಂಬಿನ ಹಾಕಿದ್ದೀನಿ. ಇವು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಈ ತರ ಫ್ರೈ ಮಾಡಬೇಕು. ಇವು ಕೆಂಪಗಾದ್ಮೇಲೆ ಈಗ ಉದ್ದಿನ ಬೇಳೆನ ಹಾಕಬೇಕು. 1 ಸ್ಪೂನ್ ಉದ್ದಿನ ಬೇಳೆನ ಹಾಕಬೇಕು. ಹಾಕಿ ಈಗ ಇವನ್ನ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಮೆಣಸಿನಕಾಯಿನ ಹಾಕಬೇಕು. 2 ಉಳ್ಳಾಗಡ್ಡಿ ತಗೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋದು. ಆಮೇಲೆ 5-6 ಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಫಸ್ಟ್ ಅಲ್ಲಿ ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಉಳ್ಳಾಗಡ್ಡಿನ ಹಾಕಬೇಕು. ಹಾಕಿ ಈಗ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಉಳ್ಳಾಗಡ್ಡಿ ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಇದು ಬಾಂಬೆ ರವೆ ಉಪ್ಪಿಟ್ಟು ತುಂಬಾ ಸುಲಭವಾಗಿನೇ ಮಾಡ್ಕೋಬಹುದು. ಬಹಳ ಬೇಗನೆ ಆಗುತ್ತೆ. ಆಮೇಲೆ ತೊಳೆದಿಟ್ಟ ಕರಿಬೇವನ್ನ ಹಾಕಬೇಕು. ಹಾಕಿ ಈಗ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಇದಕ್ಕೆ 1/2 ಸ್ಪೂನ್ ಉಪ್ಪನ್ನ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಬೋದು. ಹಾಕಿ ಈಗ ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು. 1 ಗ್ಲಾಸ್ ರವಕ್ಕೆ 2 ಗ್ಲಾಸು ಮೇಲೆ 1/4 ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ. ಈಗ 1 ಗ್ಲಾಸ್ ಹಾಕಿದ್ದೀನಿ. ಆಮೇಲೆ ಇನ್ನೊಂದು ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ. ಹಾಕಿ ಆಮೇಲೆ ಮತ್ತೆ 1/4 ಗ್ಲಾಸನ್ನ ಹಾಕಬೇಕು. ಈ ತರ ಹಾಕಬೇಕು. ಇಷ್ಟ ಹಾಕಬೇಕು. ಹಾಕಿದ್ರೆ ಇದು 1 ಗ್ಲಾಸ್ ರವಕ್ಕೆ ಆಗುತ್ತೆ. ಆಮೇಲೆ ಇನ್ನು 1/2 ಗ್ಲಾಸ್ ರವಕ್ಕೆ 1 ಗ್ಲಾಸ್ ನೀರು ಮೇಲೆ 1/4 ಗ್ಲಾಸ್ ನೀರು ಹಾಕಬೇಕು. ಹಾಗಾದ್ರೆ ಇಷ್ಟ ಹಾಕಿದ್ರೆ ಉಪ್ಪಿಟ್ಟು ತುಂಬಾನೇ ಚೆನ್ನಾಗಿ ಕುದಿಯುತ್ತೆ. ತುಂಬಾ ಸಾಫ್ಟ್ ಆಗಿ ಆಗುತ್ತೆ. ಆಮೇಲೆ ಇದಕ್ಕೊಂದು ಪ್ಲೇಟನ್ನ ಮುಚ್ಚಬೇಕು. ನೀರು ಕುದಿ ಹಿಡಿದ್ಮೇಲೆ ಆಮೇಲೆ ಇದಕ್ಕೆ ಹುರಿದಿಟ್ಟ ರವಾನ ಹಾಕಬೇಕು. ರವಾನ ಸ್ವಲ್ಪ ಹಾಕಿ ಈ ತರ ಕಲಿಸ್ತಾನೆ ಹಾಕಬೇಕು. ಎಲ್ಲ ಒಂದೇ ಸಲ ಹಾಕಿದ್ರೆ ಗಂಟಾಗುತ್ತೆ. ಹಾಗಾಗಿ ಈ ತರ ಸ್ವಲ್ಪನೇ ಹಾಕಿ ಈ ತರ ಕಲಿಸ್ತಾ ಇರಬೇಕು. ಕೈ ಬಿಡ್ಲಾರ್ದಂಗೆ ಕಲಿಸ್ಬೇಕು. ಈ ತರ ಎಲ್ಲಾನು ಹಾಕಿದ್ಮೇಲೆ ಆಮೇಲೆ ನೀರು ಮತ್ತೆ ರವ ಎಲ್ಲ ಕೂಡೋ ತರ ಚೆನ್ನಾಗಿ ಈ ತರ ದ್ರೂತ ಕಲಿಸ್ಬೇಕು. ಈಗ ಇದನ್ನ ಒಂದು ಪ್ಲೇಟನ್ನ ಮುಚ್ಚಿಡಬೇಕು. 1-2 ನಿಮಿಷ ಆದ್ರೆ ಇದು ಸೆಟ್ ಆಗಿರುತ್ತೆ. ನೋಡಿ ಈ ತರ ಎಲ್ಲ ಆಗಿದೆ. ಆಮೇಲೆ ಇದನ್ನ ಸ್ವಲ್ಪ ಕಲಿಸ್ಬೇಕು. ಕಲಸಿ ಆಮೇಲೆ ತೊಳೆದಿಟ್ಟ ಕೊತ್ತಂಬರಿನ ಹಾಕಬೇಕು. ಕಟ್ ಮಾಡಿರೋದು ಹಾಕಿ ಆಮೇಲೆ ಮತ್ತೊಂದ್ಸಲ ಚೆನ್ನಾಗಿ ಕಲಸಿದ್ರೆ ಆಯ್ತು. ಬಾಂಬೆ ರವೆ ಉಪ್ಪಿಟ್ಟು ರೆಡಿ ಆಯ್ತು. ಇದನ್ನೊಂದ್ಸಲ ನೀವು ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊಂತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.